ಇಂದಿನಿಂದ 3 ದಿನಗಳ ಕಾಲ ಪಾದಯಾತ್ರೆ ಇರುತ್ತೆ. ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹೇರ್ತೀರಿ ಸರ್? ಇಲ್ಲ, ಇಲ್ಲಿ ನಮ್ಮ ಪಾದಯಾತ್ರೆ ಸರ್ಕಾರಕ್ಕೆ ಜನ ವಿರೋಧಿ ನೀತಿಯನ್ನು ಎಚ್ಚರಿಸ್ತಕ್ಕಂಥದ್ದು. ಆದರೆ ಕಾನೂನಿನ ವ್ಯಾಪ್ತಿನಲ್ಲಿ ಈಗಾಗಲೇ ಹಲವಾರು ರೈತರು ಇವತ್ತು ಏನು ಈಗಾಗಲೇ ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡ್ತಾ ಇದ್ದಾರೆ. ಅದು ಮುಂದುವರಿತದೆ ಪ್ಯಾರಲ್. ಸರ್, ಈ ಪಾದಯಾತ್ರೆಯನ್ನ ಪ್ರಾಯಶ್ಚಿತ ಯಾತ್ರೆ ಅಂತ ಕರೆದಿದ್ದಾರೆ ಸರ್ ಕಾಂಗ್ರೆಸ್ನವರು. ಹೌದು, ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯ ಇದೆ. ಈ ರೀತಿಯ ಉದ್ದಟತನದ ರೈತರ ಭೂಮಿಯನ್ನು ಹೊಡೆಯತಕ್ಕಂಥ, ದರೋಡೆ ಮಾಡ್ತಕ್ಕಂಥ ಇಂಥ ಶಾಸಕರನ್ನ ಜನ ಏನು ಆಯ್ಕೆ ಮಾಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ಜನತೆ ಇವತ್ತು ಇಂಥ ಕೆಟ್ಟ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ತಪ್ಪು ಮಾಡಿದ್ದೇವೆ ಅಂತೇಳಿ ನಮ್ಮ ರೈತರು ಪಾದಯಾತ್ರೆಯಲ್ಲಿ ಪ್ರಾಯಶ್ಚಿತ ಯಾತ್ರೆ ಅಂತಕ್ಕಂಥದ್ದು ಅಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಲಿಕ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರೋದಕ್ಕೆ ನೀವು ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀರಿ ಸರ್? 3 ದಿನ ನಾನು ಸಾಂಕೇತಿಕವಾಗಿ ಇವತ್ತು ಭಾಗವಹಿಸ್ತೇನೆ. ದೆಹಲಿ ಹೋಗಬೇಕಾಗಿದೆ. ಇನ್ನು ನಮ್ಮ ಪಕ್ಷದ ಮುಖಂಡರು, ನಮ್ಮ ಶಾಸಕರುಗಳು, ನಿಖಿಲ್ ಅವರ ನೇತೃತ್ವದಲ್ಲಿ ಮುಂದುವರಿತಾರೆ.